ಈ ದುಬಾರೆ ಆನೆ ಶಿಬಿರ ಕರ್ನಾಟಕದ ಅತ್ಯಂತ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಮಾವುತರು ಆನೆಗಳನ್ನ ನಿಯಂತ್ರಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಪರಿಸ್ಥಿತಿ ಕ್ಷಣಾರ್ಧದಲ್ಲಿ ಗಂಭೀರವಾಗಿ ಹೋಗ್ಬಿಟ್ಟಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಪುಟ್ರೇಶ್. ಸ್ನೇಹಿತರೆ, ಇವತ್ತು ಕುಶಾಲನಗರದ ದುಬಾರೆ ಎಲಿಫೆಂಟ್ ಕ್ಯಾಂಪ್ ನಲ್ಲಿ ನಡೆಯಬಾರದಂತಹ ಒಂದು ಘಟನೆ ನಡೆದೇ ಹೋಗಿದೆ. ಅದು ಏನಂತ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲಾ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ. ಈ ಘಟನೆ ಹೇಗ್ ನಡೀತು, ಈ ಘಟನೆಯಲ್ಲಿ ಯಾರು ಒಂದು ಬಲಿಪಶು ಆದ್ರು, ಇದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಪ್ರವಾಸಕ್ಕೆ ಅಂತ ಬಂದಿದ್ದ ಒಬ್ಬ ಮಹಿಳೆ ಎರಡು ಆನೆಗಳ ನಡುವೆ ನಡೆದ ಘರ್ಷಣೆಯಲ್ಲಿ ಸಿಲುಕಿ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಹೇಗೆ ನಡೆಯಿತು, ಹಾಗೆ ಈ ಘಟನೆಯ ಬಗ್ಗೆ ಅರಣ್ಯ ಇಲಾಖೆಯವರು ಯಾವ ಕ್ರಮವನ್ನ ಕೈಗೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಬನ್ನಿ. ಇಂದು ಮಧ್ಯಾಹ್ನ ಅಂದ್ರೆ ಸೋಮವಾರ ಮಧ್ಯಾಹ್ನ ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ಸಾಮಾನ್ಯ ದಿನದಂತೆ ಪ್ರವಾಸಿಗರು ಆನೆಗಳನ್ನ ನೋಡ್ತಿದ್ರು. ಅಲ್ಲಿದ್ದ ಕೆಲವರು ಸಾಕಾನೆಗಳಿಗೆ ನದಿಯಲ್ಲಿ ಸ್ನಾನ ಮಾಡಿಸ್ತಿದ್ರು. ಇದೇ ಸಮಯದಲ್ಲಿ ಕಾಂಚನ್ ಮತ್ತು ಮಾರ್ಥಾಂಡ ಎಂಬ ಎರಡು ಆನೆಗಳ ನಡುವೆ ಅಚಾನಕ್ ಆಗಿ ಜಗಳ ಶುರುವಾಗಿದೆ ಅಂತ ಹೇಳಲಾಗ್ತಿದೆ. ಮಾವುತರು ಆನೆಗಳನ್ನ ನಿಯಂತ್ರಿಸಲು ಎಷ್ಟೇ ಪ್ರಯತ್ನ ಪಟ್ಟರು ಪರಿಸ್ಥಿತಿ ಕ್ಷಣಾರ್ಧದಲ್ಲಿ ಗಂಭೀರವಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ನಿಂತು ಆನೆಗಳನ್ನ ನೋಡ್ತಿದ್ದ ತಮಿಳುನಾಡಿನ ಮಹಿಳಾ ಪ್ರವಾಸಿಯೊಬ್ಬರು ಆನೆಗಳ ನಡುವೆ ಸಿಲುಕಿ ಬಿಟ್ಟಿದ್ದಾರೆ ಕಣ್ರಿ. ಬಳಿಕ ಆನೆ ಅವರ ಮೇಲೆ ಬಿದ್ದ ಪರಿಣಾಮ ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಮೃತ ಮಹಿಳೆ ತಮಿಳುನಾಡಿನ 33 ವರ್ಷದ ಪ್ರವಾಸಿಗೆ ಅಂತ ಗುರುತಿಸಲಾಗಿದೆ ಅಂತೆ. ಆ ಮಹಿಳೆ ತನ್ನ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಬಂದಿದ್ರು ಅಂತ ತಿಳಿದು ಬಂದಿದೆ. ಘಟನೆಯ ನಂತರ ಸ್ಥಳದಲ್ಲಿ ಭಾರಿ ಆತಂಕ ನಿರ್ಮಾಣವಾಗಿ ಹಲವರು ಅಲ್ಲಿಂದ ಭಯದಿಂದ ಓಡಿ ಹೋಗಿದ್ದಾರೆ ಅಂತ ಮಾಹಿತಿ ಕೂಡ ಬಂದಿದೆ ಕಣ್ರಿ. ಇಷ್ಟೆಲ್ಲ ಘಟನೆ ನಡೆದಾದ್ಮೇಲೆ ಅರಣ್ಯ ಇಲಾಖೆಯ ಒಂದು ಪ್ರತಿಕ್ರಿಯೆ ಏನಂತ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಈ ಘಟನೆ ನಡೆದ ಬಳಿಕ ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಂಡಿದೆ. ಏನಪ್ಪಾ ಅಂದ್ರೆ, ಪ್ರವಾಸಿಗರ ಸುರಕ್ಷತೆಗಾಗಿ ಹೊಸ ಮಾರ್ಗಸೂಚಿಯನ್ನ ಜಾರಿಗೊಳಿಸಲಾಗ್ತಿದೆ ಅಂತೆ. ಇನ್ನು ಮುಂದೆ ಆನೆಗಳ ಹತ್ರ ಪ್ರವಾಸಿಗರ ನಿರ್ಬಂಧ, ಸುರಕ್ಷಿತ ವೀಕ್ಷಣಾ ವಲಯ, ಮಾವುತರು ಹಾಗೂ ಸಿಬ್ಬಂದಿಯ ಹೆಚ್ಚುವರಿ ನಿಗಾ ವಹಣೆ, ಪ್ರವಾಸಿಗರಿಗೆ ಕಟ್ಟುನಿಟ್ಟಿನ ಸೂಚನೆ ಇವುಗಳನ್ನ ಜಾರಿಗೆ ತರಲು ಅರಣ್ಯ ಇಲಾಖೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ ಕಣ್ರಿ. ಈ ಕುಶಾಲನಗರದ ದುಬಾರೆ ಆನೆ ಶಿಬಿರದ ಮಹತ್ವ ಏನಂತ ತಿಳ್ಕೊಂಡ್ ಬಂದ್ಬಿಡೋಣ. ಈ ದುಬಾರೆ ಆನೆ ಶಿಬಿರ ಕರ್ನಾಟಕದ ಅತ್ಯಂತ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ವರ್ಷಕ್ಕೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದಾರೆ ಕಣ್ರಿ. ಆನೆಗಳಿಗೆ ಸ್ನಾನ ಮಾಡಿಸೋದು, ಆಹಾರ ನೀಡೋದು ಮತ್ತು ಅವುಗಳ ತರಬೇತಿಯನ್ನು ನೋಡುವ ಅನುಭವಕ್ಕಾಗಿ ಜನರು ದೂರದ ಊರುಗಳಿಂದ ಬರ್ತಾ ಇರ್ತಾರೆ. ಆದ್ರೆ ಇಂತಹ ಘಟನೆಗಳು ವನ್ಯ ಜೀವಿಗಳ ಜೊತೆಗಿನ ಸುರಕ್ಷತೆಯ ಮಹತ್ವವನ್ನು ಮತ್ತೆ ನೆನಪಿಸ್ತಾ ಇದೆ ಕಣ್ರಿ. ಇಂತಹ ಘಟನೆಗಳು ಯಾಕೆ ನಡೀತವೆ ಅಂತ ಹೇಳ್ತೀನಿ ಕೇಳಿ. ಆನೆಗಳು ದೊಡ್ಡ ಹಾಗೂ ಬಲಿಷ್ಠ ಪ್ರಾಣಿಗಳು. ಅವು ಸಾಕಾಣಿಕೆ ಆಗಿದ್ದರೂ ಕೆಲವೊಮ್ಮೆ ಅಚಾನಕ್ ಆಗಿ ಕೋಪಗೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅವು ಆತಂಕಕ್ಕೆ ಒಳಗಾಗಬಹುದು ಕಣ್ರಿ. ವಿಶೇಷವಾಗಿ ಹೇಳ್ಬೇಕಂದ್ರೆ ಹೆಚ್ಚು ಆನೆಗಳ ಗದ್ದಲ, ಬೇರೆ ಆನೆಗಳಿಗೆ ಪ್ರಚೋದನೆ ಮಾಡೋದು, ಪರಿಸರ ಬದಲಾವಣೆ ಇವುಗಳಿಂದ ಅವುಗಳ ವರ್ತನೆ ಕ್ಷಣಾರ್ಧದಲ್ಲಿ ಬದಲಾಗಬಹುದು. ಆದ್ದರಿಂದ ವನ್ಯಜೀವಿ ಪ್ರದೇಶಗಳಲ್ಲಿ ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದು ತುಂಬಾನೇ ಮುಖ್ಯ ಕಣ್ರಿ. ಏನಂತೀರಾ? ಕೊನೆಯದಾಗಿ ನಾನು ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಈ ದುರ್ಘಟನೆಯಲ್ಲಿ ಮೃತಪಟ್ಟ ಮಹಿಳೆಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ.
ಪ್ರವಾಸಿ ತಾಣಗಳಲ್ಲಿ ನಾವೆಷ್ಟೇ ಉತ್ಸಾಹದಲ್ಲಿದ್ದರೂ ಸುರಕ್ಷತೆಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ವನ್ಯಜೀವಿಗಳನ್ನ ಗೌರವಿಸುವುದು ಮತ್ತು ಅಧಿಕಾರಿಗಳ ಸೂಚನೆಯನ್ನು ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂತಹ ತಾಜಾ ಸುದ್ದಿಗಳಿಗಾಗಿ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಕರ್ನಾಟಕ.